ತಾರೀಖ್ ಪದಗ್ರಹಣಕ್ಕೆ ಮೋದಿ ಗೈರು, ಬಾಂಗ್ಲಾ ಆಹ್ವಾನ ತಿರಸ್ಕರಿಸಿದ್ರ ನಮೋ. ಅಸಲಿ ಕಾರಣ ಫ್ರಾನ್ಸ್ ಅಧ್ಯಕ್ಷರ ಅಥವಾ ರಾಜಕೀಯನ? ನಮಸ್ಕಾರ ವೀಕ್ಷಕರೇ, ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಸಣ್ಣ ನಡೆ ಕೂಡ ಸಾವಿರಾರು ಅರ್ಥಗಳನ್ನು ಕೊಡುತ್ತೆ. ಒಬ್ಬ ನಾಯಕ ಇನ್ನೊಂದು ದೇಶಕ್ಕೆ ಹೋಗ್ತಾರಂತಂದ್ರೆ ಅದು ಸುದ್ದಿ, ಹೋಗಲ್ಲ ಅಂತಂದ್ರೆ ಇನ್ನೂ ಒಂದು ದೊಡ್ಡ ಸುದ್ದಿ. ಸರಿಯಾಗಿ ಇದೇ ಸನ್ನಿವೇಶ ಈಗ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸೃಷ್ಟಿಯಾಗಿದೆ. ಬಾಂಗ್ಲಾದೇಶದಲ್ಲಿ ನಡೆದ ಹೈ ಡ್ರಾಮಾ ಎಲೆಕ್ಷನ್ ನಂತರ ಬಿಪಿಎನ್ ಪಕ್ಷದ ನಾಯಕ ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುವುದಕ್ಕೆ ಸಜ್ಜಾಗಿದ್ದಾರೆ. ಇದು ಬಾಂಗ್ಲಾದೇಶದ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟ. ಈ ಐತಿಹಾಸಿಕ ಸಮಾರಂಭಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾಂಗ್ಲಾದೇಶದಿಂದ ಅಧಿಕೃತ ಅಫಿಷಿಯಲ್ ಇನ್ವಿಟೇಷನ್ ಬಂದಿತ್ತು. ಎಲ್ಲರೂ ಅಂದ್ಕೊಂಡಿದ್ರು ಮೋದಿ ಢಾಕಾಗೆ ಹೋಗ್ತಾರೆ, ಹೊಸ ಸರ್ಕಾರದ ಜೊತೆ ದೋಸ್ತಿ ಮಾಡ್ತಾರಂತ. ಆದರೆ ಕೊನೆ ಕ್ಷಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಬಾಂಗ್ಲಾದೇಶಕ್ಕೆ ಹೋಗ್ತಾಗಿಲ್ಲ. ಹೌದು, ವಿದೇಶಾಂಗ ಇಲಾಖೆ ಇದನ್ನ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಮೋದಿ ಯಾಕೆ ಹೋಗ್ತಾಗಿಲ್ಲ? ತಾರಿಕ್ ರೆಹಮಾನ್ ಅವರ ಆಹ್ವಾನವನ್ನ ಭಾರತ ತಿರಸ್ಕರಿಸ್ತಾ ಇದರ ಹಿಂದಿರುವಂತಹ ಅಸಲಿ ಕಾರಣವೇನು? ಒಂದು ಕಡೆ ಬಾಂಗ್ಲಾದೇಶದ ಕಾರ್ಯಕ್ರಮ, ಇನ್ನೊಂದು ಕಡೆ ದೆಹಲಿಗೆ ಬರ್ತಿರೋ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್. ಫೆಬ್ರವರಿ 17ರಂದು ಅಂತಂದೇನು ನಡೆಯಲಿದೆ? ಮೋದಿ ಅವರಿಗೆ ಬಾಂಗ್ಲಾದೇಶಕ್ಕಿಂತ ಫ್ರಾನ್ಸ್ ಯಾಕೆ ಮುಖ್ಯವಾಯಿತು? ಮತ್ತು ಭಾರತದ ಪರವಾಗಿ ಢಾಕಾಗೆ ಹೋಗ್ತಾ ಇರೋರು ಯಾರು? ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ. ಏನಿದು ಓಂ ಬಿರ್ಲಾ ಅವರನ್ನ ಕಳುಹಿಸಿಕೊಡ್ತಾ ಇರುವ ಹಿಂದಿನ ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಣ. ಇದು ಕೇವಲ ಭೇಟಿಯ ರದ್ದತಿಯಲ್ಲ, ಇದು ಭಾರತದ ಬದಲಾಗ್ತಾ ಇರುವಂತಹ ವಿದೇಶಾಂಗ ನೀತಿಯ ದಿಕ್ಸೂಚಿ. ಆದ್ರೆ ಅದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಹೋಗಬೇಕಿತ್ತೋ ಹೋಗಬಾರ್ದಿತ್ತೋ? ಅವರ ನಿರ್ಧಾರ ಸರಿಯಾಗಿದೆಯಾ? ಹಿಂದೂಗಳ ನರಮೇಧ ನಡೀತಾ ಇರುವಂತಹ ರಾಷ್ಟ್ರಕ್ಕೆ ನಮ್ಮ ಮೋದಿಯವರು ಹೋಗ್ಬೇಕಾ? ಹೋಗಬಾರ್ದು. ಇನ್ನೂ ಕಠಿಣಾತಿ ಕಠಿಣ ನಿಯಮಗಳನ್ನ ಬಾಂಗ್ಲಾದೇಶದ ವಿರುದ್ಧ ತಗೊಳ್ಬೇಕು ಅಂತ ನಿಮಗೇನಾದ್ರೂ ಅನ್ಸತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ನಾವು ಈ ದಿನಾಂಕದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಫೆಬ್ರವರಿ 17 ಅಂದು ಬಾಂಗ್ಲಾದೇಶದಲ್ಲಿ ತಾರಿಕ್ ರೆಹಮಾನ್ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇದು ಬಾಂಗ್ಲಾದೇಶಕ್ಕೆ ಅತಿ ದೊಡ್ಡ ಹಬ್ಬದ ದಿನ. ಸುಮಾರು 13 ದೇಶಗಳ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ. ಆದರೆ ಅದೇ ದಿನಾಂಕದಂದು ಭಾರತದ ರಾಜಧಾನಿ ದೆಹಲಿಯಲ್ಲಿ ಇನ್ನೊಂದು ಹಬ್ಬ ನಡೀತಾಗಿದೆ. ಅದೇ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಭಾರತಕ್ಕೆ ಭೇಟಿ ಕೊಡ್ತಾಗಿದ್ದಾರೆ. ವಿದೇಶಾಂಗ ಇಲಾಖೆಯ ಮೂಲಗಳ ಪ್ರಕಾರ ಮ್ಯಾಕ್ರನ್ ಅವರ ಭೇಟಿ ತಿಂಗಳುಗಳ ಹಿಂದೆಯೇ ನಿಗದಿಯಾಗಿತ್ತು. ಅಂತಾರಾಷ್ಟ್ರೀಯ ಶಿಷ್ಟಾಚಾರದ ಪ್ರಕಾರ, ಅಂದರೆ ಡಿಪ್ಲೊಮ್ಯಾಟಿಕ್ ಪ್ರೋಟೋಕಾಲ್ನ ಪ್ರಕಾರ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ರಾಷ್ಟ್ರವಾಗಿರುವ ಭಾರತದ ಅತ್ಯಂತ ಆಪ್ತ ಮಿತ್ರವಾಗಿರುವ ಫ್ರಾನ್ಸ್ ದೇಶದ ಅಧ್ಯಕ್ಷರು ಮನೆ ಬಾಗಿಲಿಗೆ ಬಂದಾಗ ನಮ್ಮ ಪ್ರಧಾನಿಗಳು ಮನೆಯಲ್ಲಿ ಇರಲೇಬೇಕು. ಅವರನ್ನ ಸ್ವಾಗತ ಮಾಡಲೇಬೇಕು. ದ್ವಿಪಕ್ಷೀಯ ಮಾತುಕತೆ ನಡೆಸಬೇಕು. ಇದು ಕೇವಲ ಚಹಾ ಕುಡಿಯುವ ಭೇಟಿಯಲ್ಲ. ಇದರ ಹಿಂದೆ ಸಾವಿರಾರು ಕೋಟಿ ರೂಪಾಯಿಗಳ ರಕ್ಷಣಾ ಒಪ್ಪಂದಗಳಿದ್ದಾವೆ. ರಫೇಲ್ ಯುದ್ಧ ವಿಮಾನಗಳ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ. ಭಾರತ ಈಗಾಗಲೇ ವಾಯುಪಡೆಗೆ ರಫೇಲ್ ತರಿಸ್ಕೊಂಡಿದೆ. ಈಗ ಭಾರತೀಯ ನೌಕಾಪಡೆಗೆ ಬೇಕಾಗಿರುವಂತಹ ರಫೇಲ್ ಮರೀನ್ ಯುದ್ಧ ವಿಮಾನಗಳ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆ ಇದೆ. ಜೊತೆಗೆ ಜೈತಾಪುರ್ ಅಣು ವಿದ್ಯುತ್ ಸ್ಥಾವರ ಒಪ್ಪಂದ, ಸ್ಕಾರ್ಪಿನ್ ಜಲಾಂತರ್ಗಾಮಿ ನೌಕೆಗಳ ಡೀಲ್, ಹೀಗೆ ಪಟ್ಟಿ ಹನುಮಂತನ ಬಾಲದ ಥರ ಬೆಳ್ತಾ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿ ಬಿಟ್ಟು ಢಾಕಾಗೆ ಹೋಗೋದು ಅಸಾಧ್ಯದ ಮಾತು. ಹೀಗಾಗಿ ವಿದೇಶಾಂಗ ಇಲಾಖೆ ಬಾಂಗ್ಲಾದೇಶಕ್ಕೆ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಪ್ರಧಾನಿಗಳು ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದಾರೆ, ಬರೋದಕ್ಕೆ ಆಗೋದಿಲ್ಲ ಅಂತ ಬಾಂಗ್ಲಾದೇಶಕ್ಕೆ ಒಂದು ಪತ್ರವನ್ನು, ಅಂದರೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಕಾರಣ ಅಷ್ಟೇ, ಆದರೆ ಇದರ ಹಿಂದೆ ಒಂದು ರಾಜತಾಂತ್ರಿಕ ಸಂದೇಶವೂ ಕೂಡ ಇದೆ. ಅದೇನು ಅಂತ ಮುಂದೆ ಹೇಳ್ತೀವಿ. ವೀಕ್ಷಕರೇ, ಇಲ್ಲಿ ನಾವು ಭಾರತದ ಚಾಣಕ್ಯ ನೀತಿಯನ್ನ ಗಮನಿಸಬೇಕು. ಮೋದಿ ಹೋಗೋದಿಲ್ಲ ಅಂದ ತಕ್ಷಣ ನಾವು ಯಾರನ್ನೂ ಕಳುಹಿಸೋದಿಲ್ಲ ಅಂತ ಭಾರತ ಹೇಳಿಲ್ಲ. ಹಾಗೆ ಮಾಡಿದ್ರೆ ಅದು ಬಾಂಗ್ಲಾದೇಶಕ್ಕೆ ಮಾಡಿದ ಅಪಮಾನ ಆಗತ್ತೆ. ಹೊಸ ಸರ್ಕಾರದ ಜೊತೆ ಸಂಬಂಧ ಕೆಟ್ಟ ಹೋಗ್ಬಿಡತ್ತೆ. ಅದಕ್ಕೆ ಭಾರತ ಆಯ್ಕೆ ಮಾಡಿಕೊಂಡಿದ್ದು ಯಾರನ್ನ ಗೊತ್ತಾ? ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನ. ಯಾಕೆ ಓಂ ಬಿರ್ಲಾ? ಬೇರೆ ಯಾರೂ ಇರಲಿಲ್ವಾ?
ಯಾಕಂತಂದ್ರೆ ಪ್ರಜಾಪ್ರಭುತ್ವದ ಗೌರವ. ಓಂ ಬಿರ್ಲಾ ಅವರು ಭಾರತದ ಸಂಸತ್ತಿನ ಮುಖ್ಯಸ್ಥರು. ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವದ ಮೂಲಕ ಚುನಾವಣೆ ನಡೆದು ಹೊಸ ಸರ್ಕಾರ ಬಂದಿದೆ. ಹಾಗಾಗಿ ಪ್ರಜಾಪ್ರಭುತ್ವದ ದೇಗುಲದ ಮುಖ್ಯಸ್ಥರನ್ನೇ ಕಳುಹಿಸಿಕೊಡುವುದು ಸೂಕ್ತ ಅಂತ ಭಾರತ ನಿರ್ಧಾರ ಮಾಡಿದೆ. ಪ್ರೋಟೋಕಾಲ್ ಮ್ಯಾಜಿಕ್. ಸ್ಪೀಕರ್ ಸ್ಥಾನ ಬಹಳ ದೊಡ್ಡದು. ಅವರು ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ. ಆದರೆ ಅವರು ಕಾರ್ಯಾಂಗದ ಮುಖ್ಯಸ್ಥರಲ್ಲ, ಅಂದರೆ ಪ್ರಧಾನಿ ಅಥವಾ ಮಂತ್ರಿಗಳಲ್ಲ. ಇದರರ್ಥ ಏನಾಯ್ತು ಗೊತ್ತಾ? ನಾವು ನಿಮ್ಮ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತೀವಿ, ನಿಮ್ಮ ಸಮಾರಂಭಕ್ಕೆ ನಮ್ಮ ಹಿರಿಯ ನಾಯಕರನ್ನ ಕಳುಹಿಸಿಕೊಡ್ತಾಗಿದ್ದೀವಿ, ಆದರೆ ಪ್ರಧಾನಿಗಳೇ ಬಂದು ನಿಮ್ಮನ್ನ ತಬ್ಬಿಕೊಳ್ಳುವಷ್ಟು ಆಪ್ತತೆ ಇನ್ನೂ ಬೆಳೆದಿಲ್ಲ ಅನ್ನೋದು ಸ್ಪಷ್ಟವಾಗಿ ಸಂದೇಶವನ್ನು ಬಾಂಗ್ಲಾದೇಶಕ್ಕೆ ಕೊಟ್ಟಿದ್ದಾರೆ. ಇದು ಡಿಪ್ಲೊಮ್ಯಾಸಿ. ಸಂಬಂಧವನ್ನು ಉಳಿಸ್ಕೊಳ್ಬೇಕು, ನಮ್ಮತನವನ್ನೂ ಕೂಡ ಬಿಟ್ಟುಕೊಡಬಾರದು. ಅದನ್ನೇ ಭಾರತ ಮಾಡ್ತಾಗಿದೆ. ಈಗ ಬಾಂಗ್ಲಾದೇಶದ ಕಡೆ ಬರೋಣ. ತಾರಿಕ್ ರೆಹಮಾನ್ ಅವರು ಪ್ರಧಾನಿಯಾಗುವ ಮುನ್ನ ತಮ್ಮ ವಿದೇಶಾಂಗ ನೀತಿ ಹೇಗಿರುತ್ತೆ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಅವರು ಹೇಳಿರೋ ಮಾತುಗಳು ಭಾರತಕ್ಕೆ ಒಂದೇ ಸಮನೆ ಸಮಾಧಾನ ಮತ್ತು ಎಚ್ಚರಿಕೆ ಎರಡನ್ನೂ ಕೂಡ ಕೊಡ್ತಾಗಿದೆ. ಅವರೇನು ಹೇಳಿದ್ರು? ಬಾಂಗ್ಲಾದೇಶದ ಹಿತಾಸಕ್ತಿಯೇ ನಮಗೆ ಮುಖ್ಯ. ಭಾರತ ಇರಲಿ, ಚೀನಾ ಇರಲಿ ಅಥವಾ ಪಾಕಿಸ್ತಾನವೇ ಇರಲಿ, ನಾವು ಎಲ್ಲರ ಜೊತೆ ಸಮತೋಲನ ಸಂಬಂಧವನ್ನು ಇಟ್ಟುಕೊಳ್ತೀವಿ. ಮತ್ತು ಅತಿ ಮುಖ್ಯವಾದ ಮಾತು ಅಂತಂದರೆ, ಯಾವುದೇ ದೇಶವನ್ನು ನಾವು ನಮ್ಮ ಯಜಮಾನ ಅಂದರೆ ಮಾಸ್ಟರ್ ಅಂತ ಒಪ್ಪಿಕೊಳ್ಳೋದಿಲ್ಲ. ಈ ಮಾತುಗಳನ್ನು ಯಾರಿಗೆ ಹೇಳಿದ್ದು? ಪರೋಕ್ಷವಾಗಿ ಭಾರತಕ್ಕೆ ಅಂತ ವಿಶ್ಲೇಷಕರು ಹೇಳ್ತಾಗಿದ್ದಾರೆ. ಯಾಕಂದರೆ ಶೇಖ್ ಹಸೀನಾ ಇದ್ದಾಗ ಬಾಂಗ್ಲಾದೇಶ ಭಾರತದ ಮಾತು ಕೇಳತ್ತೆ, ಭಾರತ ಹೇಳ್ದಂಗೆ ಕೇಳತ್ತೆ ಎನ್ನೋ ಆರೋಪ ಇತ್ತು. ಈಗ ತಾರಿಕ್ ರೆಹಮಾನ್ ಇದನ್ನು ಮುರಿಯೋದಕ್ಕೆ ನೋಡ್ತಾಗಿದ್ದಾರೆ. ನಾವು ಸ್ವತಂತ್ರರು, ಭಾರತ ನಮ್ಮ ಮಿತ್ರರೇ ಹೊರತು ಬಾಸ್ ಅಲ್ಲ ಅಂತ ಅವರು ತಮ್ಮ ಜನರಿಗೆ ತೋರಿಸಿಕೊಡೋದಕ್ಕೆ ಬಯಸ್ತಾಗಿದ್ದಾರೆ. ಆದರೆ ಇನ್ನೊಂದು ಕಡೆ ಅವರು ಭಾರತದ ಬಗ್ಗೆ ಸಾಫ್ಟ್ ಕಾರ್ನರ್ ಕೂಡ ತೋರಿಸ್ತಾಗಿದ್ದಾರೆ. ನಮ್ಮ ನೆರೆಹೊರೆಯವರ ಜೊತೆ ಜಗಳ ಆಡಿ ನಾವು ಬೆಳೆಸೋದಕ್ಕೆ ಆಗೋದಿಲ್ಲ ಅಥವಾ ನಮ್ಮ ನೆರೆಹೊರೆಯವರ ಜೊತೆ ಜಗಳ ಆಡಿ ನಾವು ಬೆಳೆಯೋದಕ್ಕೆ ಆಗಲ್ಲ. ಭಾರತದ ಜೊತೆಗಿನ ಸಂಬಂಧ ನಮಗೆ ಅವಶ್ಯಕ ಅಂತಲೂ ಕೂಡ ಹೇಳಿದ್ದಾರೆ. ಮೂಲಭೂತವಾದಿ ಜಮಾತ್ ಎ ಇಸ್ಲಾಮಿ ಪಕ್ಷಕ್ಕೆ ಹೋಲಿಸಿದರೆ ತಾರಿಕ್ ರೆಹಮಾನ್ ಅವರ BNP ಪಕ್ಷ ಸ್ವಲ್ಪ ಉದಾರವಾದಿ ಅಂತ ಅನಿಸುತ್ತೆ. ಗೊತ್ತಿಲ್ಲ ಮುಂದೆ ಹೆಂಗೆ ಅಂತ. ಯಾಕಂತಂದರೆ ಇದೇ BNP ಪಕ್ಷ ನಾಳೆ ಪಾಕಿಸ್ತಾನದ ಜೊತೆಗೆ ಸೇರಿಕೊಂಡು ಅಥವಾ ಪಾಕಿಸ್ತಾನದ ಸ್ನೇಹ ಮಾಡಿದ್ರೆ ಭಾರತಕ್ಕೆ ಅದು ಒಂಥರ ಸೆರಗಲ್ಲಿ ಕೆಂಡ ಇಟ್ಕೊಂಡು ಓಡಾಡ್ತೀವಿ ಅಂತೀವಲ್ಲ, ಆ ಥರ ಆಗಿ ಹೋಗ್ಬಿಡತ್ತೆ. ಹಿಂದೆ ಖಲೀದಾ ಜಿಯಾ ಆಡಳಿತವಿದ್ದಾಗಲೂ ಭಾರತದ ಜೊತೆ ವ್ಯಾಪಾರ ವಹಿವಾಟು ಚೆನ್ನಾಗೇ ಇತ್ತು. ಅದನ್ನೇ ಮುಂದುವರಿಸಿಕೊಂಡು ಹೋಗುವ ಭರವಸೆ ಅವರ ಮಾತಿನಲ್ಲಿ ಕಾಣಿಸ್ಬರ್ತಾಗಿದೆ. ಇಲ್ಲಿ ಶೇಖ್ ಹಸೀನಾ ಆಗಿರಬಹುದು, ಖಾಲಿದಾ ಜಿಯಾ ಆಗಿರಬಹುದು, ಅಥವಾ ಈ ಮೊಹಮ್ಮದ್ ಯೂನಸ್ ಆಗಿರಬಹುದು, ಅಥವಾ ಈ ತಾರಿಕ್ ರೆಹಮಾನ್ ಆಗಿರಬಹುದು, ನಮ್ಮ ಪೀಳಿಗೆಯಲ್ಲಿ ನಾವಿಷ್ಟು ಜನ ಪ್ರಧಾನಮಂತ್ರಿಗಳನ್ನು ಬಾಂಗ್ಲಾದೇಶದಲ್ಲಿ ನೋಡಿದ್ದೀವಿ ನಮ್ಮ ಪೀಳಿಗೆಯಲ್ಲಿ. ಆದರೆ ವೀಕ್ಷಕರೇ, ಇಲ್ಲಿ ಬ್ರಹ್ಮದೇವ ಬಂದ್ರೂ ಕೂಡ ಬಾಂಗ್ಲಾದೇಶ ಭಾರತದ ಮೇಲೆ ಭಾರತದ ಸ್ನೇಹವನ್ನು ಕಟ್ ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಕಾರಣ, ಬಾಂಗ್ಲಾದೇಶದಕ್ಕೆ ಒಂದು ಸಣ್ಣ ತಲೆನೋವಿನ ಮಾತ್ರೆಯಿಂದ ಹಿಡ್ಕೊಂಡು, ತಲೆನೋವಿನ ಮಾತ್ರೆ ಬಿಡಿ, ಒಂದು ಸೂಜಿಯಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ರೋಗಕ್ಕೆ ಬರುವಂತಹ ಮೆಡಿಸಿನ್ನವರೆಗೂ ಎಲ್ಲವೂ ಕೂಡ ಭಾರತದಿಂದಲೇ ಸಪ್ಲೈ ಆಗತ್ತೆ. ಯಾಕೆ ಬೇರೆಯವರು ಯಾರು ಹೆಲ್ಪೇ ಮಾಡಲ್ವಾ? ಮಾಡೋಕ್ಕಾಗಲ್ಲ. ಯಾರೇ ಕೂಡ ಈಗ ಪಾಕಿಸ್ತಾನ ನಾನು ಬಾಂಗ್ಲಾದೇಶದ ಪರವಾಗಿ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಅಂತ ಏನಾದರೂ ಮುಂದೆ ಬಂದರೆ ಜಾಗ ಹೆಂಗೆ? ನೀವು ಬಾಂಗ್ಲಾದೇಶಕ್ಕೆ ಹೆಂಗೆ ತಲುಪ್ತೀರಿ? ಬಾಂಗ್ಲಾದೇಶಕ್ಕೆ ತಲುಪಬೇಕಾದ್ರೆ ನಮ್ಮ ಭಾರತದ ಸರಹದ್ದಿನಿಂದಲೇ ನೀವು ಎಂಟ್ರಿ ಕೊಡಬೇಕು. ಹಿಂಗಿದೆ ಬಾಂಗ್ಲಾದೇಶದ ಪರಿಸ್ಥಿತಿ. ಎಲ್ಲ ದಶದಿಕ್ಕುಗಳಿಂದಲೂ ಕೂಡ ನಾವು ಲಾಕ್ ಮಾಡ್ಕೊಂಡು ಬಿಟ್ವಿ ಅಂತಂದರೆ ಯಾವ ಪ್ರಪಂಚದ ಯಾವುದೇ ದೇಶ ಬಾಂಗ್ಲಾದೇಶಕ್ಕೆ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಬಾಂಗ್ಲಾದೇಶಕ್ಕೆ ತನ್ನ ನಕ್ಷೆ, ತನ್ನ ಭೂಗೋಳ ಇದೇನು ಹೇಳ್ತೀವಲ್ಲ, ಈ ಭೂಗೋಳ ನಕ್ಷೆ ನಾವು ಭಾರತವನ್ನು ಬಿಟ್ಟರೆ ಬೇರೆ ಮತ್ತೇನು ನಮಗೆ ಇಲ್ಲವೇ ಇಲ್ಲ, ನಮಗೆ ಮತ್ತೆ ಆಪ್ಷನ್ ಬೇರೆ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಇಂಥ ಮಾತುಗಳನ್ನು ಹೇಳತ್ತಲ್ಲ, ಇಂಥ ಮಾತುಗಳನ್ನು ಆಡತ್ತಲ್ಲ, ಇದೆಲ್ಲದಕ್ಕೂ ಕಾರಣೀಕರ್ತರು ಪಾಕಿಸ್ತಾನ. ಇನ್ನು ವೀಕ್ಷಕರೇ, ಒಬ್ಬ ಸಾಮಾನ್ಯ ಪ್ರಜೆಗೆ ಅನಿಸಬಹುದು ಪಕ್ಕದ ಮನೆಗೆ ಹೋಗೋದು ಮುಖ್ಯನಾ ಅಥವಾ ದೂರದ ಫ್ರಾನ್ಸ್ ಫ್ರೆಂಡ್ ಮುಖ್ಯನಾ ಅಂತ. ರಾಜಕೀಯದಲ್ಲಿ ಇದಕ್ಕೆ ಉತ್ತರ ಇದೆ. ಭಾರತ ಈಗ ಸೂಪರ್ ಪವರ್ ಆಗುವ ಕನಸನ್ನು ಕಾಣ್ತಾಗಿದೆ. ನಮಗೆ ಚೀನಾ ಮತ್ತು ಪಾಕಿಸ್ತಾನದಂತಹ ಶತ್ರುಗಳಿದ್ದಾರೆ. ಅವರನ್ನು ಎದುರಿಸೋದಕ್ಕೆ ನಮಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಬೇಕು. ಆ ಶಸ್ತ್ರಾಸ್ತ್ರಗಳನ್ನು ಕೊಡೋದು ಫ್ರಾನ್ಸ್. ಮ್ಯಾಕ್ರನ್ ಭಾರತಕ್ಕೆ ಬರ್ತಾ ಇರೋದು ಕೇವಲ ಟೂರಿಸ್ಟ್ ಆಗಿ ಅಲ್ಲ,
ಅವರು ಬರ್ತಾ ಇರೋದು ಭಾರತದ ರಕ್ಷಣಾ ವಲಯವನ್ನು ಬಲಪಡಿಸೋದಕ್ಕೆ. ಹಿಂದೂ ಮಹಾಸಾಗರದಲ್ಲಿ ಚೀನಾದ ಉಪಟಳ ತಡೆಯೋದಕ್ಕೆ ನಮಗೆ ಫ್ರಾನ್ಸ್ ಸಹಾಯ ಬೇಕೇ ಬೇಕು. ವಿಶ್ವಸಂಸ್ಥೆಯಲ್ಲಿ ನಮಗೆ ವೀಟೋ ಪವರ್ ಇರುವ ಫ್ರೆಂಡ್ ನಮಗೆ ಬೇಕು. ಹೀಗಿರುವಾಗ ಮೋದಿಯವರು ಫ್ರಾನ್ಸ್ ಅಧ್ಯಕ್ಷರಿಗೆ ಕೊಟ್ಟ ಮಾತನ್ನ ಮುರಿದು ಬಾಂಗ್ಲಾದೇಶದ ಪ್ರಮಾಣ ವಚನಕ್ಕೆ ಹೋಗುವುದು ರಾಜತಾಂತ್ರಿಕವಾಗಿ ತಪ್ಪು ಹೆಜ್ಜೆ ಆಗತ್ತೆ. ಇದಕ್ಕೆ ಮೋದಿಯವರು ಫೆಬ್ರವರಿ 17ರಂದು ದೆಹಲಿಯಲ್ಲೇ ಇರ್ತಾರೆ. ಮ್ಯಾಕ್ರನ್ ಜೊತೆ ಕೈಕೊಲುಕ್ತಾರೆ. ಅದೇ ಸಮಯದಲ್ಲಿ ಢಾಕಾದಲ್ಲಿ ಓಂ ಬಿರ್ಲಾ ಅವರು ತಾರಿಕ್ ರೆಹಮಾನ್ ಅವರಿಗೆ ಹೂಗುಚ್ಛ ಕೊಟ್ಟು ಶುಭಾಶಯ ಹೇಳ್ತಾರೆ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಗಾದೆ ಇದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗತ್ತೆ ವೀಕ್ಷಕರೇ. ಚುನಾವಣೆ ಗೆದ್ದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ತಾರಿಕ್ ಅವರಿಗೆ ಒಂದು ಫೋನ್ ಕಾಲ್ ಮಾಡಿ ವಿಶ್ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ತಾರಿಕ್ ಅವರು ಕೂಡ ಬನ್ನಿ ಕಾರ್ಯಕ್ರಮಕ್ಕೆ ಅಂತ ಕರೆದಿದ್ರು. ಇದು ಒಂದು ಪಾಸಿಟಿವ್ ಆರಂಭ. ಆದರೆ ನಿಜವಾದ ಸವಾಲುಗಳಿರೋದು ಮುಂದೆ. ತಾರಿಕ್ ರೆಹಮಾನ್ ಅವರ ಸರ್ಕಾರ ಪಾಕಿಸ್ತಾನದ ಕಡೆಗೆ ವಾಲುತ್ತಾ? ಭಾರತ ವಿರೋಧಿಗಳಿಗೆ ಬಾಂಗ್ಲಾದೇಶದಲ್ಲಿ ಜಾಗ ಸಿಗುತ್ತಾ? ಅಥವಾ ವ್ಯಾಪಾರ ಮತ್ತು ಅಭಿವೃದ್ಧಿಗಾಗಿ ಭಾರತದ ಜೊತೆ ಚೆನ್ನಾಗಿ ಇರ್ತಾರ? ಸದ್ಯಕ್ಕೆ ಭಾರತ ವೇಟ್ ಆ್ಯಂಡ್ ವಾಚ್ ಪಾಲಿಸಿಯನ್ನು ಫಾಲೋ ಮಾಡ್ತಾಗಿದೆ. ಓಂ ಬಿರ್ಲಾ ಅವರ ಭೇಟಿ ಕೇವಲ ಸಾಂಕೇತಿಕ ಆಗಿರಬಹುದು. ಅವರು ಅಲ್ಲಿ ಹೋಗಿ ಪರಿಸ್ಥಿತಿಯನ್ನು ನೋಡ್ತಾರೆ. ತಾರಿಕ್ ರೆಹಮಾನ್ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಅಂತ ಗಮನಿಸ್ತಾರೆ. ಆ ರಿಪೋರ್ಟ್ನ ಮೋದಿ ಅವರಿಗೆ ಕೊಡ್ತಾರೆ. ಅದರ ಮೇಲೆ ಮುಂದಿನ ನಿರ್ಧಾರಗಳನ್ನು ಭಾರತ ತೆಗೆದುಕೊಳ್ಳುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಫ್ರಾನ್ಸ್ ಅಧ್ಯಕ್ಷರ ಭೇಟಿಯ ಕಾರಣನೇ ಇರಬಹುದು. ಆದರೆ ಅದು ಭಾರತದ ಎಚ್ಚರಿಕೆಯ ನಡೆಯೂ ಕೂಡ ಹೌದು. ಹೊಸ ಸರ್ಕಾರದ ಜೊತೆಗೆ ನಾವು ಸ್ನೇಹ ಬೆಳೆಸೋದಕ್ಕೆ ಸಿದ್ಧ, ಆದರೆ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಫ್ರಾನ್ಸ್ನಂತಹ ಹಳೆಯ ಮಿತ್ರರೇ ನಮಗೆ ಫಸ್ಟ್ ಪ್ರಿಪರೇಟಿ ಅನ್ನೋದು ಭಾರತ ಜಗತ್ತಿಗೆ ಸಾರಿ ಹೇಳಿದೆ. ಈಗ ಚೆಂಡು ತಾರಿಕ್ ರೆಹಮಾನ್ ಅಂಗಳದಲ್ಲಿದೆ. ಅವರು ಭಾರತದ ಪ್ರತಿನಿಧಿ ಓಂ ಬಿರ್ಲಾ ಅವರನ್ನು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಮತ್ತು ಅಧಿಕಾರ ವಹಿಸಿಕೊಂಡ ಮೇಲೆ ಭಾರತದ ಬಗ್ಗೆ ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋದರ ಮೇಲೆ ಮುಂದಿನ 5 ವರ್ಷದ ಸಂಬಂಧ ನಿಂತಿದೆ. ನಿಮಗೇನನ್ಸುತ್ತೆ? ಮೋದಿಯವರು ಹೋಗದೇ ಇದ್ದದ್ದು ಸರಿಯಾದ ನಿರ್ಧಾರನ? ಬಾಂಗ್ಲಾದೇಶದ ಹೊಸ ಪ್ರಧಾನಿ ಭಾರತಕ್ಕೆ ಮಿತ್ರನಾಗ್ತಾನ ಅಥವಾ ಚೀನಾದ ಬಲೆಗೆ ಬೀಳ್ತಾನ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಈ ಭಿಕಾರಿಗಳ ದೇಶಕ್ಕೆಲ್ಲ ಹೋಗೋದು ಸರಿನಾ ಪ್ರಧಾನಿ ಮೋದಿಯವರು? ಜೊತೆಗೆ ಹಿಂದೂಗಳ ನರಮೇಧ ಆಗ್ತಾ ಇದೆ. ಇದೆಲ್ಲವನ್ನ ಮರೆತು ನಾವು ಮತ್ತೆ ಬಾಂಗ್ಲಾದೇಶದ ಬಾಲ ಹಿಡಿಬೇಕಾ ಅಥವಾ ಬಾಂಗ್ಲಾದೇಶಕ್ಕೆ ಇಷ್ಟು ಸದರ ಕೊಡಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.